ಜಸ್ಟ್ ಮೂರು ದಿನಗಳ ಹಿಂದೆ ಹುಬ್ಬಳ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರದ ಚಿತ್ರಣ ಯಾವ ರೀತಿ ಇತ್ತು ಅನ್ನೋದನ್ನ ಕ್ವಿಕ್ ಆಗಿ ಗ್ಲಾನ್ಸ್ ಮಾಡಿಬಿಡೋಣ. ಯಾವಾಗ ದಿಂಗಾಲೇಶ್ವರ ಶ್ರೀಗಳು ಬಿಜೆಪಿಯ ಹಾಲಿ ಸಂಸದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ತೊಡೆತಟ್ಟಿದ್ರು, ತ್ರಿಕೋನ ಸ್ಪರ್ಧೆ ಅನ್ನೋ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗಿತ್ತು. ಒಂದು ಹಂತದಲ್ಲಿ ಈ ದಿಂಗಾಲೇಶ್ವರ ಶ್ರೀಗಳ ಚುನಾವಣಾ ಸ್ಪರ್ಧೆಯ ನಿರ್ಧಾರ ಪ್ರಹ್ಲಾದ್ ಜೋಶಿ ಅವರ ಸ್ಪರ್ಧೆಗೆ ಮುಳುವಾಗತ್ತೆ, ಓಟ್ ಕಟ್ ಆಫ್ ಆಗೋದು ಬಿಜೆಪಿಯ ಬತ್ತಳಿಕೆಯಿಂದಲೇ ಅನ್ನೋ ಚರ್ಚೆ ನಡೀತಾ ಇತ್ತು. ಆದರೆ ಈ ಚಿತ್ರಣವನ್ನು ಬದಲಾಯಿಸಿಕೊಳ್ಳೋ ಪ್ರಯತ್ನ ನೇಹಾ ಕೊಲೆ ಕೇಸ್ನ ನಂತರದಲ್ಲಿ ಬಿಜೆಪಿ ಮಾಡ್ತಾ ಇದೆಯಾ? ಇದೇ ಹತ್ಯೆ ಪ್ರಕರಣವನ್ನು ಅಸ್ತ್ರವಾಗಿ ಬಳಸಿಕೊಂಡು ಕಾಂಗ್ರೆಸ್ ಅನ್ನ ಮಣಿಸೋಕೆ ಮುಂದಾಗಿದೆಯಾ ಬಿಜೆಪಿ? ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಅನ್ನ ಮಣಿಸೋಕೆ ನೇಹಾ ಹತ್ಯೆಯೇ ಸದ್ಯಕ್ಕೆ ಬಿಜೆಪಿಗೆ ಅಸ್ತ್ರವಾಗಿದೆ. ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ನಡೆದಂತಹ ಈ ಒಂದು ಘನಘೋರ ಹತ್ಯೆ ಕೇಸರಿ ಪಾಳೆಯ ಇದನ್ನ ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ತೀಕ್ಷ್ಣ ಪದಗಳಿಂದ ನಿಂದಿಸಿ ಆ ಮೂಲಕ ಮತದಾರರಿಗೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಇದು, ಹೀಗಾಗಿಯೇ ಬಿಜೆಪಿಗೆ ಮತ ಹಾಕಿ ಅನ್ನೋದನ್ನ ಅಜೆಂಡಾ ಮಾಡಿಕೊಳ್ಳೋ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಹುಬ್ಬಳ್ಳಿ ಘಟನೆಯನ್ನೇ ತನ್ನ ಚುನಾವಣಾ ಅಜೆಂಡಾ ಮಾಡಿಕೊಳ್ಳಿಕ್ಕೆ ಮುಂದಾಗಿದೆ ಬಿಜೆಪಿ ಪಾಳೆಯ. ನೇಹಾ ಹಿರೇಮಠ್ ಹತ್ಯೆ ಬಳಿಕ ಇದೀಗ ಅಮಿತ್ ಶಾ ಅವರು ಕೂಡ 24ನೇ ತಾರೀಕು ಹುಬ್ಬಳ್ಳಿಗೆ ಬರ್ತಾ ಇದ್ದಾರೆ. ಈಗಾಗಲೇ ಹುಬ್ಬಳ್ಳಿಯಲ್ಲಿ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಇದ್ದಾರೆ. ಈಗಷ್ಟೇ ಗಮನಿಸಿದ್ವಿ, ನೇಹಾ ಅವರ ಮನೆಗೇನೆ ಹೋಗಿದ್ರು, ಅವರ ಪೋಷಕರನ್ನ ಮಾತನಾಡಿಸಿದ್ರು, ಸಮಾಧಾನ ಪಡಿಸುವ ಪ್ರಯತ್ನವನ್ನ ಮಾಡಿದ್ರು. ಅದಾದ ನಂತರದಲ್ಲಿ ಕಾಂಗ್ರೆಸ್ನ ವಿರುದ್ಧವಾಗಿ ಹರಿಹಾಯ್ದ್ರು JP ನಡ್ಡಾ. ಅಮಿತ್ ಶಾ ಬಂದ ಸಂದರ್ಭದಲ್ಲೂ ಕೂಡ ಬಹುತೇಕ ಇಂಥದ್ದೇ ಚಿತ್ರಣ ಕಾಣೋಕೆ ಸಿಕ್ಕರೂ ಕೂಡ ಅಚ್ಚರಿ ಇಲ್ಲ. ಏಪ್ರಿಲ್ 24ನೇ ತಾರೀಕು ಹುಬ್ಬಳ್ಳಿಯಲ್ಲೇ ವಾಸ್ತವ್ಯವನ್ನ ಹೂಡೋ ಸಾಧ್ಯತೆ ಇದೆ ಅಮಿತ್ ಶಾ ಅವರು. 2ನೇ ಹಂತದ ಚುನಾವಣೆ ಗೆಲ್ಲಲಿಕ್ಕೆ ರಣತಂತ್ರವನ್ನ ರೂಪಿಸಲಿಕ್ಕೆ ಬರ್ತಿದ್ದಾರೆ ಅಮಿತ್ ಶಾ. ಈ ರಣತಂತ್ರದ ಭಾಗವಾಗಿ ನೇಹಾ ಹಿರೇಮಠ್ ಹತ್ಯೆಯಾದ ನೆಲದಿಂದಲೇ ಬಿಜೆಪಿ ಚಾಣಕ್ಯ 2ನೇ ಹಂತದ ಮತದಾನಕ್ಕೆ ಪ್ರಚಾರ ಕಾರ್ಯವನ್ನ ಪ್ರಾರಂಭ ಮಾಡುವ ನಿರೀಕ್ಷೆ, ಸಾಧ್ಯತೆ ಎಲ್ಲವೂ ಕೂಡ ಇದೆ. ನೇಹಾ ಹತ್ಯೆ ನೆಲದಿಂದಲೇ ಕಾನೂನು ಸುವ್ಯವಸ್ಥೆ ವಿಫಲವಾಗಿದೆ. ಇಲ್ಲಿನ ಕಾನೂನು ಸುವ್ಯವಸ್ಥೆಯನ್ನ ಭದ್ರವಾಗಿ ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ ಕಾಂಗ್ರೆಸ್ ಸೋತಿದೆ ಅನ್ನೋದನ್ನ ಕಾಂಗ್ರೆಸ್ನ ವಿರುದ್ಧವಾಗಿ ಅಸ್ತ್ರವಾಗಿ ಬಳಕೆ ಮಾಡುವ ನಿರ್ಧಾರವನ್ನ ಬಿಜೆಪಿ ಪಾಳೆಯ ಮಾಡಿದೆ. ಕೇವಲ ಚುನಾವಣಾ ತಂತ್ರಗಾರಿಕೆ ಮಾತ್ರವಲ್ಲ, ಪ್ರತಿಭಟನೆ ಮಾಡುವ ಮೂಲಕವೂ ಕೂಡ ನೇಹಾ ಪ್ರಕರಣದಲ್ಲಿ ಬಿಜೆಪಿ ಪಕ್ಷ ತನ್ನ ಪಕ್ಷದ ಪರವಾಗಿ ಮತದಾರರ ಮನಸ್ಸನ್ನ ಪರಿವರ್ತನೆ ಮಾಡುವ ಪ್ರಯತ್ನವನ್ನ ಮಾಡ್ತಾ ಇದೆಯಾ ಅನ್ನೋ ಅನುಮಾನ. ಪ್ರತಿಭಟನೆ ಯಾವ ರೀತಿಯಾಗಿ ನಡೆಸುವ ನಿರ್ಧಾರ ಮಾಡಲಾಗಿದೆ, ಅದಕ್ಕೆ ಸಂಬಂಧಪಟ್ಟ ಅಂಶವನ್ನ ಕೂಡ ಗಮನಿಸ್ತಾ ಹೋಗೋಣ. ನಾಳೆ ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಯನ್ನ ಮಾಡಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಕಾರಣ ಮತ್ತದೇ ಕಾನೂನು ಸುವ್ಯವಸ್ಥೆ ವೈಫಲ್ಯ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ಒಂದು ಸಮುದಾಯದ ಅತಿಯಾದ ಓಲೈಕೆಯಿಂದಾಗಿ ಬಹುಸಂಖ್ಯಾತರ ಮೇಲೆ ನಿರಂತರವಾಗಿ ಹಲ್ಲೆಗಳಾಗ್ತಾ ಇದೆ, ಕೊಲೆಯಂತಹ ಗಂಭೀರ ಪ್ರಕರಣಗಳು ನಡೀತಾ ಇದೆ. ಹೀಗಾಗಿ ಇದನ್ನ ನಾವು ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನೋದು ಬಿಜೆಪಿಯ ವಾದ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಿಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ನಾಳೆ ಬೆಳಗ್ಗೆ 10:30 ಸುಮಾರಿಗೆ ಅಶೋಕ್ ನೇತೃತ್ವದಲ್ಲಿ, ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ನೇತೃತ್ವದಲ್ಲಿ ಧರಣಿಯನ್ನು ನಡೆಸಲಿಕ್ಕೆ ನಿರ್ಧಾರ ಮಾಡಲಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಬಿಜೆಪಿ ನಾಯಕರು ಸ್ಥಳೀಯ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಇದು ಬಿಜೆಪಿಯ ಪ್ರೊಟೆಸ್ಟ್ ಆದರೆ ಬಹಳ ಗಮನಾರ್ಹ ಬೆಳವಣಿಗೆ ನೇಹಾ ಪ್ರಕರಣದಲ್ಲಾಗಿರೋದು. ಯಾವಾಗ ಇದು ಒಬ್ಬ ಮುಸಲ್ಮಾನ್ ಯುವಕನಿಂದ ಹಿಂದೂ ಯುವತಿಯ ಮರ್ಡರ್ ಅನ್ನೋ ಆಯಾಮ ಪಡೆದುಕೊಳ್ತೋ, ತಕ್ಷಣಕ್ಕೆ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯ ಅಂಜುಮನ್ ಸಂಸ್ಥೆ ತಕ್ಷಣಕ್ಕೆ ನೇಹಾ ಅವರ ಕುಟುಂಬಸ್ಥರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸುವಂತಹ ಔದಾರ್ಯತೆಯನ್ನು ತೋರಿಸಿದೆ. ಆರೋಪಿ ನಮ್ಮ ಸಮುದಾಯದವನಾಗಿದ್ರೂ ಕೂಡ ನಾವು ಆತನನ್ನ ರಕ್ಷಣೆ ಮಾಡುವಂತಹ ಕೆಲಸಕ್ಕೆ ಕೈ ಹಾಕೋದಿಲ್ಲ, ಆತನ ವಿರುದ್ಧವಾಗಿ ಕಾನೂನಾತ್ಮಕವಾಗಿ ಯಾವೆಲ್ಲ ಕ್ರಮಗಳಾಗಬೇಕು ಅದಕ್ಕೆ ನಮ್ಮ ಸಮುದಾಯದ ಸಂಪೂರ್ಣ ಬೆಂಬಲ ಇರುತ್ತೆ ಅನ್ನೋದನ್ನ ನೇಹಾ ಕುಟುಂಬಸ್ಥರಿಗೆ ಮನದಟ್ಟು ಮಾಡುವ ಪ್ರಯತ್ನವನ್ನ ಇವತ್ತು ಅಂಜುಮನ್ ಸಂಸ್ಥೆ ಮಾಡಿದೆ. ಕೇವಲ ಇಷ್ಟು ಮಾತ್ರವಲ್ಲ, ನಾಳೆ ಅರ್ಧ ದಿನ ಬಂದ್ ಮಾಡಲಿಕ್ಕೂ ಕೂಡ ಕರೆ ನೀಡಲಾಗಿದೆ. ನೇಹಾ ಹತ್ಯೆಯನ್ನ ಖಂಡಿಸಿ ಅರ್ಧ ದಿನ ಧಾರವಾಡ ಬಂದ್ಗೆ ಕರೆ ಕೊಟ್ಟಿದೆ ಅಂಜುಮನ್ ಸಂಸ್ಥೆ. ನಾಳೆ ಮುಸಲ್ಮಾನ್ ಸಮುದಾಯದ ನಾಯಕರು, ಗಣ್ಯರು ಹಾಗೆ ಜನರು ಬಂದ್ ಆಚರಣೆ ಮಾಡಲಿದ್ದಾರೆ, ಮೌನ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಅಂಜುಮನ್ ಇಸ್ಲಾಂ ಸಂಸ್ಥೆಯಿಂದ ಧಾರವಾಡ ಬಂದ್ಗೆ ಕರೆ ನೀಡಲಾಗಿದೆ. ಅರ್ಧ ದಿನ ಬಂದ್ ಮಾಡಿ ರೋಡಿಗಿಳಿದು ನೇಹಾ
ಪರವಾಗಿ ನಾವಿದ್ದೇವೆ ಅನ್ನೋದನ್ನ ತೋರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಹಾಗೆ ಒಂದು ರಸ್ತೆಗೆ ನೇಹಾ ಹೆಸರಿಡುವ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಮುಸ್ಲಿಂ ಸಮುದಾಯದ ಮುಖಂಡರು ನಾಳೆ ಅಂಗಡಿ ಮುಂಗಟ್ಟುಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡುವ ನಿರ್ಧಾರವನ್ನ ಕೂಡ ಮಾಡಲಾಗಿದೆ. ಬೆಳಗ್ಗೆ 10ರಿಂದ ಅಂಜುಮನ್ ಸಂಸ್ಥೆಯಿಂದ ಮೌನ ಮೆರವಣಿಗೆಯನ್ನ ಮಾಡಲಾಗುತ್ತೆ ಧಾರವಾಡ ಕ್ಷೇತ್ರ ವ್ಯಾಪ್ತಿಯಲ್ಲಿ. ಆ ಮೂಲಕ ಅಪರಾಧಕ್ಕೆ ಧರ್ಮ ಇಲ್ಲ, ಅಪರಾಧಿಗೆ ಯಾವುದೇ ಧಾರ್ಮಿಕ ಮುಖಂಡರ ಬೆಂಬಲ ಸಿಗೋದಿಲ್ಲ, ಕಾನೂನು ಎಲ್ಲರಿಗೂ ಒಂದೇ, ಕಾನೂನಿನ ಅಡಿಯಲ್ಲಿ ಶಿಕ್ಷೆ ಆಗಲಿ ಅನ್ನೋದು ನಮ್ಮ ಸಮುದಾಯದ ಆಗ್ರಹ ಕೂಡ ಅನ್ನೋ ಒಂದು ಗಟ್ಟಿಯಾದ ಸಂದೇಶವನ್ನ ರವಾನೆ ಮಾಡೋ ಪ್ರಯತ್ನವನ್ನ ಅಂಜುಮನ್ ಸಂಸ್ಥೆ ಮಾಡ್ತಾ ಇದೆ.